ನಮಸ್ಕಾರ. ಈ ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ 10 ಸಮಸ್ಯೆಗಳನ್ನು ಬಗೆಹರಿಸಿದ್ದೀನಿ. ಇವಾಗ ಮುಂದುವರೆದ ಭಾಗವಾಗಿ 11ನೆಯ ಸಮಸ್ಯೆಯನ್ನು ಇಲ್ಲಿ ಎತ್ತಿಕೊಳ್ಳೋಣ. 11th ಪ್ರಾಬ್ಲಮ್ ಐ ಆಮ್ ಟೇಕಿಂಗ್. ಎ ಇನ್ಸ್ಟಿಗೇಟ್ಸ್ ಬಿ ಟು ಇನ್ಸ್ಟಿಗೇಟ್ ಸಿ ಟು ಕಮಿಟ್ ದ ಮರ್ಡರ್ ಆಫ್ ಡಿ. ಸಿ ಕಮಿಟ್ಸ್ ದ ಮರ್ಡರ್ ಆಫ್ ಡಿ. ವಾಟ್ ಈಸ್ ದ ಲಯಬಿಲಿಟಿ ಆಫ್ ಎ ಆ್ಯಂಡ್ ಬಿ? What is the liability of A and B? A ಮತ್ತು ಎಯು ಡಿ ಯನ್ನು ಕೊಲೆ ಮಾಡುವ ಸಲುವಾಗಿ ಬಿಗೆ ಪ್ರಚೋದನೆ ಮಾಡುತ್ತಾ ಬಿಯು ಸಿಗೆ ಪ್ರಚೋದನೆ ಮಾಡುವಂತ ಹೇಳಿ ಸಿಯಿಂದ ಡಿಯ ಕೊಲೆ ಮಾಡಲು ಪ್ರಯತ್ನಿಸುತ್ತಾನೆ. ಅದರಂತೆ ಸಿಯು ಡಿಯ ಕೊಲೆಯನ್ನು ಮಾಡುತ್ತಾನೆ. ಹಿಯರ್ ಮರ್ಡರ್ ಈಸ್ ಹ್ಯಾಪನ್ಡ್. ಡಿಯ ಕೊಲೆಯನ್ನು ಮಾಡುತ್ತಾನೆ. ಈ ಕೃತ್ಯದಲ್ಲಿ ಎ ಮತ್ತು ಬಿಯ ಹೊಣೆಗಾರಿಕೆಯನ್ನು ವಿವರಿಸಿ. ಎ ಮತ್ತು ಬಿಗಳು ಅಬೇಟರ್ಗಳಾಗ್ತಾರೆ. ಎ ಮತ್ತು ಬಿಗಳು ಅಬೇಟರ್ಗಳಾಗ್ತವೆ. ಅದನ್ನೇ ಅಬೇಟರ್ ಅಂತಕ್ಕಂಥ ವಿಷಯವನ್ನು ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಏನು, ಅವನು ದುಷ್ಪ್ರೇರಕ ಆಗ್ತಾನೆ. ಈ ದುಷ್ಪ್ರೇರಕ ಏನು ಮಾಡ್ತಾನೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಎಕ್ಸ್ಪ್ಲನೇಷನ್ 4 ಏನು ಹೇಳುತ್ತೆ ಅಂತಂದರೆ, ಈ ಅಬೇಟರ್ನಲ್ಲಿ ಅಬೇಟ್ಮೆಂಟ್ ಆಫ್ ಎನ್ ಅಫೆನ್ಸ್ ಬೀಯಿಂಗ್ ಎನ್ ಅಫೆನ್ಸ್, ದ ಅಬೇಟ್ಮೆಂಟ್ ಆಫ್ ಸಚ್ ಅಬೇಟ್ಮೆಂಟ್ is also an offense. ನೋಡಿ, abatement of an offense being an offense, the abatement of such an abatement is also an offense. ಒಬ್ಬ ಅಬೇಟ್ಮೆಂಟ್ ಮಾಡ್ತಾನೆ, ಆ ಅಬೇಟ್ಮೆಂಟ್ ಅವ ಇನ್ನೊಬ್ಬ ಮಾಡ್ತಾನೆ. ಆದ್ದರಿಂದ ಇದು ಟೋಟಲಿ ಅಬೇಟ್ಮೆಂಟ್. ಅವನು ಎ ಮಾಡಿದ್ದು ಅಬೇಟ್ಮೆಂಟು, ಬಿ ಮಾಡಿದ್ದು ಅಬೇಟ್ಮೆಂಟ್ ಅಂತ ಇದರ ಅರ್ಥ. ಎ ಮಾಡಿರುವಂಥದ್ದು ದುಷ್ಪ್ರೇರಣೆ, ಬಿ ಮಾಡಿದಂಥದ್ದು ದುಷ್ಪ್ರೇರಣೆ ಅಂಥೇಳಿ ನಾವಿಲ್ಲಿ ಹೇಳ್ಬೋದು. ಅದಕ್ಕೇ ಈ ಎಕ್ಸ್ಪ್ಲನೇಷನ್ 4ಗೆ ಒಂದು ದೃಷ್ಟಾಂತವನ್ನು ಕೊಟ್ಟಿದ್ದಾರೆ. ಇದಕ್ಕೆ ನಾವು ಇಲಸ್ಟ್ರೇಷನ್ಗೆ ದೃಷ್ಟಾಂತ ಅಂತ ಹೇಳ್ತೀವಿ. ದೃಷ್ಟಾಂತ, ಇದಕ್ಕೆ ದೃಷ್ಟಾಂತ. ಏನು ದೃಷ್ಟಾಂತ? ಎ ಇನ್ಸ್ಟಿಗೇಟ್ಸ್ ಬಿ ಟು ಇನ್ಸ್ಟಿಗೇಟ್ ಸಿ ಟು ಮರ್ಡರ್ ಜೆಡ್. ಎ ಬಿಗೆ ಏನು ಮಾಡ್ತಾನೆ? ದುಷ್ಪ್ರೇರಣೆ ಮಾಡ್ತಾನೆ. ಬಿನು ಸಿಗೆ ದುಷ್ಪ್ರೇರಣೆ ಮಾಡ್ತಾನೆ. ಆಮೇಲೆ ಸಿ ದುಷ್ಪ್ರೇರಣೆಗೆ ಒಳಗೊಂಡು ಜೆಡ್ ಅನ್ನು ಸಾಯಿಸ್ತಾನೆ, ಕೊಲೆ ಮಾಡ್ತಾನೆ. ಬಿ ಅಕಾರ್ಡಿಂಗ್ಲಿ ಇನ್ಸ್ಟಿಗೇಟ್ಸ್ ಸಿ ಟು ಮರ್ಡರ್ ಜೆಡ್ ಆ್ಯಂಡ್ ಸಿ ಕಮಿಟ್ಸ್ ದ್ಯಾಟ್ ಅಫೆನ್ಸ್ ಇನ್ ಕಾನ್ಸಿಕ್ವೆನ್ಸ್ ಆಫ್ ಬೀಸ್ ಇನ್ಸ್ಟಿಗೇಷನ್. ಬಿ ಈಸ್ ಲಯಬಲ್ ಟು ಬಿ ಪನಿಷ್ಡ್ ಫಾರ್ ಹಿಸ್ ಅಫೆನ್ಸ್ ವಿತ್ ದ ಪನಿಷ್ಮೆಂಟ್ ಆಫ್ ಮರ್ಡರ್. And as A instigated B to commit the offense, A is also liable for the same punishment. ಎಲ್ಲರೂ ಅದೇ ಕೊಲೆಯ ಪನಿಷ್ಮೆಂಟ್ಗೆ 3 ಜನರು ಬಾಧ್ಯರಾಗ್ತಾರೆ. ಇಲ್ಲಿ ಏನಿಲ್ಲಿ ಮೈನರ್ ಅಲ್ಲ. ಡಿ ಯಾರು? ಎ ಬಿ ಸಿ ಯಾರು ಇಲ್ಲಿ ಮೈನರ್ ಅಲ್ಲ. ಆದ್ದರಿಂದ ಎಲ್ಲರೂ ಪನಿಷ್ಮೆಂಟ್ ಆಗುತ್ತೆ. ಪನಿಷ್ಮೆಂಟ್ ಏನು? ಪನಿಷ್ಮೆಂಟ್ ಫಾರ್ ಮರ್ಡರ್ ಈಸ್ ಲೈಫ್ ಇಂಪ್ರಿಸನ್ಮೆಂಟ್ ಆರ್ ಡೆತ್ ಪೆನಾಲ್ಟಿ. whoever commits murder shall be punished with death or imprisonment for life. ನೋಡಿ, ಜೀವಾವಧಿ ಶಿಕ್ಷೆ ಅಥವಾ ನಿಮಗೆ ಮರಣದಂಡನೆ ಆಗ್ಬೋದು ಅಂತಕ್ಕಂಥದ್ದನ್ನು ನಾವು ಅನುಚ್ಛೇದ ಯಾವುದು ಕಲಮು BNS ಕಲಮು 103ರಲ್ಲಿ ನಾವು ಇದನ್ನು ಕಾಣ್ತೀವಿ. ಈ ಅಬೇಟ್ಮೆಂಟ್ ಮಾಡಿರೋದ್ರಿಂದ ಯಾವ ಅಪರಾಧಕ್ಕೆ ನೀವು ಅಬೇಟ್ಮೆಂಟ್ ಮಾಡ್ತೀರೋ ಅದೇ ನಿಮಗೆ ಶಿಕ್ಷೆ ಅಂತಕ್ಕಂಥದ್ದು ಇಲ್ಲಿ ಬಹಳ ಮುಖ್ಯ. ಈಗ 45 ಅಬೇಟ್ಮೆಂಟ್ ಅಂದರೆ ಏನು ಅನ್ನೋದನ್ನು BNS 45ನಲ್ಲಿ ನೋಡ್ತೀವಿ ನಾವು. BNS 45ನಲ್ಲಿ ಅಬೇಟ್ಮೆಂಟ್ ಅಂದರೆ ಏನು ನೋಡ್ತೀವಿ, ಇಲ್ಲಿ ಅಬೇಟರ್ ಯಾರು ಅನ್ನೋದನ್ನು ನಾವು ಹೇಳ್ತೀವಿ. ಆಮೇಲೆ ಒಬ್ಬ ಇನ್ನೊಬ್ಬ ಮಾಡಿದ್ರೆ ಎಲ್ಲರೂ ಅಬೇಟರ್ಗಳೇ, ಎಲ್ಲರೂ ದುಷ್ಪ್ರೇರಕರೇ. ಆದ್ದರಿಂದ ಅವರೆಲ್ಲರಿಗೂ ಅಪರಾಧ ಏನಾಗಿರುತ್ತೋ ಆ ಅಪರಾಧಕ್ಕೆ ಸಂಬಂಧಪಟ್ಟಂತಹ ಶಿಕ್ಷೆ ಅವರಿಗೂ ಆಗ್ತದೆ ಅಂತಕ್ಕಂಥದ್ದನ್ನು ನೋಡಬೇಕು. ಇಲ್ಲಿ ನೋಡಿ ನೀವು, ಮೆನ್ಸರಿಯಾ ಇದೆಯಲ್ಲ, 3 ಜನರದು ಮೆನ್ಸರಿಯಾ ಇದೆ. ಇದರಲ್ಲಿ 3 ಜನದ್ದು ಆ್ಯಕ್ಷನ್ ಇದೆ. ಆದ್ದರಿಂದ ಇಲ್ಲಿ ಪನಿಷ್ಮೆಂಟ್ ಆಗುತ್ತೆ. ವೆರಿ ಸಿಂಪಲ್ ಪ್ರಾಬ್ಲಮ್. ಬಟ್ ಇದಕ್ಕೆ ಈ ದೃಷ್ಟಾಂತಗಳನ್ನು ನೀವು ನೆನ್ಪಿಟ್ಕೋಬೇಕಾಗತ್ತೆ. ಅಬೇಟರ್ನಲ್ಲಿರ್ತಕ್ಕಂಥ ಎಕ್ಸ್ಪ್ಲನೇಷನ್ ಮತ್ತು ದೃಷ್ಟಾಂತಗಳು, ವಿವರಣೆ. ಎಕ್ಸ್ಪ್ಲನೇಷನ್ ಅಂದರೆ ವಿವರಣೆ ಅಂತ ಹೇಳ್ತೀವಿ ನಾವು, ದೃಷ್ಟಾಂತಗಳು. ಇವು ನೆನ್ಪಿಟ್ಕೊಂಡು ನೀವು ಈ ಸಮಸ್ಯೆಯನ್ನು ಬಗೆಹರಿಸಬೇಕು. ದೆನ್ ಐ ಥಿಂಕ್ 12th ಪ್ರಾಬ್ಲಮ್ ಐ ಆಮ್ ಡಿಸ್ಕಸಿಂಗ್ ನಾವು. 12ನೇ ಸಮಸ್ಯೆ. D gave a poisoned apple to his wife intending to kill her, and wife, ignorant of the matter, gave it to the child who ate it. Child
ಮದರು, ವೈಫು ಮತ್ತು ಹಸ್ಬೆಂಡ್. ಹೂ ಏಟ್ ಆ್ಯಂಡ್ ಡೈಡ್. ವೈಫ್ ಡಿಡ್ ನಾಟ್ ಡಿಸೈಡ್. ವೈಫ್ ಡಿಡ್ ನಾಟ್ ಡೈ. ಹಿಯರ್ ವೈಫ್ ಈಸ್ ಇನ್ನೋಸೆಂಟ್. ಹಿಯರ್ ವೈಫ್ ಈಸ್ ಇನ್ನೋಸೆಂಟ್. ವೈಫ್ಗೆ ಗೊತ್ತಿಲ್ಲ. ಸೊ ವೈಫ್ ಹ್ಯಾಸ್ ಕಮಿಟೆಡ್ ನೋ ಕ್ರೈಮ್. ವೈಫ್ ಹ್ಯಾಸ್ ಕಮಿಟೆಡ್ ನೋ ಕ್ರೈಮ್. ಹಿಯರ್ ದ ಕ್ರೈಮ್ ಈಸ್ ಕಮಿಟೆಡ್ ಬೈ ಹಸ್ಬೆಂಡ್. ಕ್ರೈಮ್ ಈಸ್ ಕಮಿಟೆಡ್ ಬೈ ಹಸ್ಬೆಂಡ್. ಡಿ ತನ್ನ ಹೆಂಡತಿಗೆ ವಿಷವುಳ್ಳ ಸೇವನ್ನು ಕೊಟ್ಟು ಕೊಲೆ ಮಾಡಬೇಕೆಂಬ ಉದ್ದೇಶವನ್ನು ಹೊಂದಿರುತ್ತಾನೆ. ನೋಡಿ, ಹಿ ಹ್ಯಾಸ್ ಗಾಟ್ ಮೆನ್ಸ್ರಿ ಆಲ್ಸೋ. ಹಿ ಹ್ಯಾಸ್ ಗಾಟ್ ಮೆನ್ಸ್ರಿ ಆಲ್ಸೋ. ಹಿ ಹ್ಯಾಸ್ ಆಕ್ಟೆಡ್ ಆಲ್ಸೋ. ಓಕೆ, ಅದರಲ್ಲಿ ವಿಷವಿದೆ ಎಂಬ ಸಂಗತಿ ತಿಳಿಯದೆ. ನೋಡಿ, ಹಿಯರ್ ಮೆನ್ಸ್ರಿಯಾ ಇಸ್ ನಾಟ್ ದೇರ್. ಇನ್ ಕೇಸ್ ಆಫ್ ವೈಫ್ ಮೆನ್ಸ್ರಿಯಾ ಇಸ್ ನಾಟ್ ದೇರ್. ಹೆಂಡತಿಯ ವಿಷಯದಲ್ಲಿ ಕೆಟ್ಟ ಮನಸ್ಸಿಲ್ಲ, ಗಂಡನ ವಿಷಯದಲ್ಲಿ ಕೆಟ್ಟ ಮನಸ್ಸಿದೆ. ಗಂಡನ ವಿಷಯದಲ್ಲಿ ಕೆಟ್ಟ ಮನಸ್ಸು ಏನಿದೆ? ಹೆಂಡತಿಯನ್ನು ಸಾಯಿಸುವುದಿದೆ. ಹೆಂಡತಿಯ ವಿಷಯದಲ್ಲಿ ತನ್ನ ಮಗನನ್ನು ಸಾಯಿಸುವಂತಹ ದುರುದ್ದೇಶದ ಮನಸ್ಸು ಅವಳದು ಇರಲಿಲ್ಲ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಅವರ ಮಗುವಿಗೆ ಕೊಡ್ತಾಳೆ. ಮಗು ಅದನ್ನು ತಿಂದು ಮರಣ ಹೊಂದುತ್ತದೆ. ಮಗು ಅದನ್ನು ತಿಂದು ಮರಣ ಹೊಂದುತ್ತದೆ. ಆದರೆ ಹೆಂಡತಿ ಸಾಯುವುದಿಲ್ಲ ನಿರ್ಧರಿಸಿ. ಇಲ್ಲಿ ಹೆಂಡತಿ ಅಪರಾಧಿ ಅಲ್ಲ ಅನ್ನೋದನ್ನು ನೀವು ತಿಳ್ಕೊಂಬಿಡಿ. ಇಲ್ಲಿ ಆಮೇಲೆ ನೋಡೋಣ, ಸೆಕ್ಷನ್ ನೋಡೋಣ ನಾವು ಏನು ಹೇಳುತ್ತೆ. BNS told culpable homicide by causing death of person other than person whose death was intended. ನೋಡಿ, ಇಲ್ಲಿ ಕಲ್ಪೇಬಲ್ ಹೊಮಿಸೈಡ್ದು ಏನಾಗುತ್ತೆ ಅಂದರೆ, ಯಾರನ್ನ ಸಾಯಿಸ್ಬೇಕಂತ ಉದ್ದೇಶ ಮಾಡಿರ್ತೀರೋ ಅವ್ರನ್ನ ಬಿಟ್ಟು ಬೇರೆದವ್ರು ಸಾಯ್ತಾರೆ. ಇಲ್ಲಿ ಹಿಯರ್ ದ ವೈಫ್ ಡಿಡ್ ನಾಟ್ ಡೈ, ದಿ ಸನ್ ಡಿಡ್ ಡೈ. ಇಫ್ ಎ ಪರ್ಸನ್ by doing anything which intends or knows to be likely to cause death commits culpable homicide by causing the death of any person whose death he neither intends nor knows himself to be likely to cause. The culpable homicide committed by the offender is of the description of which it would have been if he had caused the death of the person whose death he intended or knew himself likely to cause. ನೋಡಿ, ಇಲ್ಲಿ ತಾನು ಏನು ಮಾಡಬೇಕಂತ ಮಾಡಿದ್ನೋ ಅದರ ಅದೇ ಆ್ಯಕ್ಷನ್ ಆಗಿದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ಬೋದು. ಈಗ ಲೆಟ್ ಅಸ್ ಸಿ ವಾಟ್ ಈಸ್ BNS 105 says. Whoever commits culpable homicide not amounting to murder shall be punished with imprisonment for life or imprisonment of either description for a term which shall not be less than 5 years but which may extend to 10 years and shall also be liable for fine. ಇದು ಕಲ್ಪೇಬಲ್ ಹೋಮಿಸೈಡ್ಗೆ ಇರ್ತಕ್ಕಂತಹ ಏನು ಶಿಕ್ಷೆ. ದಿಸ್ ಈಸ್ ದಿ ಪನಿಷ್ಮೆಂಟ್ ದಟ್ ಈಸ್ ಅವೈಲೇಬಲ್. ಬಟ್ ಇಲ್ಲಿ ನೀವು ಇದನ್ನು ನೋಡಿ, ಏನಂತಂದರೆ ಇದನ್ನು ನೋಡಿದರೆ ಆ ಪ್ರಾಬ್ಲಮಿನ ಅರ್ಥ ನಮಗಾಗುತ್ತೆ. If a person by doing anything which intends or knows to be likely to cause death commits culpable homicide by causing the death of any person whose death he neither intends. ನೋಡಿ, ಅವನ ಉದ್ದೇಶ ಮಗುನ ಸಾಯಿಸೋದಿರಲಿಲ್ಲ. neither intends nor knows himself, ಅವನಿಗೆ ಗೊತ್ತೂ ಇರೋದಿಲ್ಲ. to be likely to cause. The culpable homicide committed by the offender is of the description of which it would have been if he had caused the death of the person whose death intended or he knew. Illi, see here, D is punishable. D is punishable for culpable homicide. But here, wife is innocent. Wife is innocent. Nothing happens to wife. Nothing happens to wife in this case. Next, A is at work with a hatchet. The head flies off and kills a man who is standing by. Decide the liability of A. ನೋಡಿ, this is an accident actually. ಏನು ತನ್ನ ಕೊಡಲಿಯಿಂದ ಕೆಲಸ ಮಾಡುತ್ತಿದ್ದನು, ಅದರ ತಲೆಯು ಹಾರಿ ಹೋಗಿ ಹತ್ತಿರದಲ್ಲಿ ನಿಂತುಕೊಂಡಿದ್ದ ಒಬ್ಬನನ್ನು ಕೊಂದಿತು. ಏನು ಹೊಣೆಗಾರಿಕೆಯನ್ನು ತಿಳಿಸಿರಿ. ಈ ಕೊಲೆ ಏನಾಗುತ್ತೆ ಅಂತಂದರೆ, ನೀವು ಒಂದು ಕಾವು ಹಿಂಗಿರುತ್ತೆ, ಈ ಕಾವಿಗೆ ನೀವೊಂದು ಕೊಡಲಿ ಹಾಕಿರ್ತೀರಿ, ಹಿಂಗೆ ಕೊಡಲಿ ಹೀಗಿರುತ್ತೆ, ಇದು ಕಿತ್ಕೊಂಡು ಹೋಗುತ್ತೆ. ದಿಸ್ ವಿಲ್ ಗೋ ಆ್ಯಂಡ್ ಹಿಟ್ಸ್ ಸಂಬಡಿ.
ಹಿಟ್ಸ್ ಸಂಬಡಿ. ಇದೊಂದು ಆಕಸ್ಮಿಕ, ಇದೊಂದು ಆಕಸ್ಮಿಕ, ಒಂದು ಆಕಸ್ಮಿಕವಾಗಿರುತ್ತೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೇಕು. ಆಕಸ್ಮಿಕತೆಗೆ ಏನು ದಂಡನೀಯ ನ್ಯಾಯಶಾಸ್ತ್ರದಲ್ಲಿ ಅಪರಾಧ ಅಂತ ಕನ್ಸಿಡರ್ ಮಾಡೋದಿಲ್ಲ ಆಕಸ್ಮಿಕತೆಗೆ. ಅದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕು. ಈ ಪ್ರಾಬ್ಲಮ್ 2 ಸಲ ನೋಡಿದ್ದೀನಿ ನಾನು, 2 ಕ್ವಶನ್ ಪೇಪರಲ್ಲಿ ನೋಡಿದ್ದೀನಿ. ಇಲ್ಲಿ ನೋಡಿ ಆಕ್ಸಿಡೆಂಟ್ ಬಗ್ಗೆ ಏನು ಹೇಳುತ್ತೆ, BNS 18 ನಾವು ಹುಡುಕ್ಬೇಕು. ನೀವು ಇಲ್ಲಿ BNS 18ನಲ್ಲಿ ಈ ಸಮಸ್ಯೆಯ ಚರ್ಚೆ ಆಗಿದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಆಕ್ಸಿಡೆಂಟ್ ಇನ್ ಡೂಯಿಂಗ್ ಎ ಲಾಫುಲ್ ಆ್ಯಕ್ಟ್. ನೋಡಿ, ಕಾನೂನಾತ್ಮಕ ಕ್ರಿಯೆ. ಇಲ್ಲಿ ಯಾವುದೋ ಒಂದು ಕಟ್ಟಿಗೆ ಹೊಡೆಯೋದು ಅದೇನು, ಇಟ್ ಈಸ್ ನಾಟ್ ಅನ್ಲಾಫುಲ್. ಅದು ಅಪಕೃತ್ಯನೂ ಅಲ್ಲ, ಅಪರಾಧನೂ ಅಲ್ಲ. ಕಟ್ಟಿಗೆ ಹೊಡೆಯುವಾಗ ಹ್ಯಾಚೆಟ್ ಕಿತ್ಕೊಂಡು ಹೋಗುತ್ತೆ. ಓಕೆ, ಆ ಹ್ಯಾಚೆಟ್ ಕಿತ್ಕೊಂಡು ಹೋಗಿ ಇನ್ನೊಬ್ಬರ ಮೇಲೆ ಬೀಳುತ್ತೆ. ನಥಿಂಗ್ ಈಸ್ ಅನ್ ಅಫೆನ್ಸ್. ಇಲ್ಲಿ ಯಾವುದೋ ಅಪರಾಧವೇ ಅಲ್ಲ. ವಿಚ್ ಈಸ್ ಡನ್ ಬೈ ಆಕ್ಸಿಡೆಂಟ್ ಆರ್ ಮಿಸ್ಫಾರ್ಚೂನ್. ನೋಡಿ, ದುರ್ದೈವದಿಂದ, ಆಕಸ್ಮಿಕದಿಂದ ಆಗುವಂತಹ ಕ್ರಿಯೆ. ಆ್ಯಂಡ್ ವಿದೌಟ್ ಎನಿ ಕ್ರಿಮಿನಲ್ ಇಂಟೆನ್ಷನ್, ವಿದೌಟ್ ಎನಿ ಕ್ರಿಮಿನಲ್ intention or knowledge in doing of lawful act in a lawful manner by lawful means with proper care and caution. This is very important. With proper care and caution ತಗೊಂಡಿರಬೇಕು. ಮೊನ್ನೆ ಬೆಂಗಳೂರಿನಲ್ಲಿ ಒಂದು ಪಿಲ್ಲರೇ ಬಿದ್ದೋಯ್ತು. ಆ್ಯಂಡ್ ಆನ್ ದ ಗ್ರೌಂಡ್ ಆಫ್ ನೆಗ್ಲಿಜೆನ್ಸ್ ದೇ ವರ್ ಪುಲ್ಡ್ ಬೈ ದ ಕೋರ್ಟ್. ನೆಗ್ಲಿಜೆನ್ಸ್ ಇರಬಾರ್ದು, ಅಲ್ಲೇನು ನಿರ್ಲಕ್ಷ್ಯ ಇರಬಾರ್ದು. ಎಲ್ಲ ಕಾಳಜಿಯಿಂದ ಮಾಡಿದಾಗ ಈ ರೀತಿ ಆದಂಥದ್ದು ನಾವೇನು ಹೇಳ್ತೀವಿ, ಅಪಘಾತ ಅಂತ ಹೇಳ್ತೀವಿ, ಆಕಸ್ಮಿಕ ಅಪಘಾತ ಅಂತ ಹೇಳ್ತೀವಿ. BNS 18 ಇಲಸ್ಟ್ರೇಷನ್. ಇದಕ್ಕೆ ಅದರಲ್ಲಿ ಈ 18ಗೆ ಇಲಸ್ಟ್ರೇಷನ್ನೇ ಕೊಟ್ಟಿದ್ದಾರೆ. ಇಲಸ್ಟ್ರೇಷನ್ದ ಕಾಪಿ ಅದು, ಇಲಸ್ಟ್ರೇಷನ್ದ ಕಾಪಿ ಅದು. ಎ ಈಸ್ ಎಟ್ ವರ್ಕ್ ವಿತ್ ಎ ಹ್ಯಾಚೆಟ್, ದ ಹೆಡ್ ಫ್ಲೈಸ್ ಆಫ್ ಆ್ಯಂಡ್ ಕಿಲ್ಸ್ ಎ ಮ್ಯಾನ್ ಹೂ ಈಸ್ ಸ್ಟ್ಯಾಂಡಿಂಗ್ ಬೈ. ಹಿಯರ್ ಇಫ್ ದೇರ್ ವಾಸ್ ನೋ ವಾಂಟ್ ಆಫ್ ಪ್ರಾಪರ್ ಕಾಷನ್ ಆನ್ ದ ಪಾರ್ಟ್ ಆಫ್ ಎ, ಹೀಸ್ ಆ್ಯಕ್ಟ್ ಈಸ್ ಎಕ್ಸ್ಕ್ಯೂಸಬಲ್. ನೋಡಿ, ಅದನ್ನು ಅಲ್ಲಿ ಕೊಟ್ಟಿಲ್ಲ. ಇದನ್ನು ನೀವು ಅನಲೈಸಿಸ್ ಮಾಡುವಾಗ ಇದನ್ನು ಮಾಡ್ಬೋದು. ಎಯು ಪೂರ್ಣ ಪ್ರಮಾಣದಲ್ಲಿ ಕಾಳಜಿಯನ್ನು ತೆಗೆದುಕೊಂಡಂತಹ ಸಂದರ್ಭದಲ್ಲಿ ಅವನು ಯಾವುದೇ ಅಪರಾಧಕ್ಕೆ ಒಳಗಾಗುವುದಿಲ್ಲ. ಅದನ್ನು ಇಲ್ಲಿ ಇಲಸ್ಟ್ರೇಷನ್ನಲ್ಲಿ ಬರೆದಿದ್ದಾರೆ. ಹಿಯರ್ ಇಫ್ ದೇರ್ ವಾಸ್ ನೋ ವಾಂಟ್ ಆಫ್ ಪ್ರಾಪರ್ ಕಾಷನ್ ಆನ್ ದ ಪಾರ್ಟ್ ಆಫ್ ಎ, ಅವನು ಸರಿಯಾದ ಕಾಳಜಿಯನ್ನು ತೆಗೆದುಕೊಂಡಿದ್ದ ಸಂದರ್ಭದಲ್ಲಿ ಅಥವಾ ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ ಅನ್ನುವಂತಹ ಸಂದರ್ಭದಲ್ಲಿ ಈ ರೀತಿ ಹೇಳ್ಬೋದು. ಅಂದರೆ ಇಫ್ ಪ್ರಾಪರ್ ಕೇರ್ ಆ್ಯಂಡ್ ಕಾಷನ್ ಈಸ್ ಟೇಕನ್, ದೆನ್ ಇಟ್ ಈಸ್ ನಾಟ್ ಅನ್ ಅಫೆನ್ಸ್. ಕಾಳಜಿಯನ್ನು ತೆಗೆದುಕೊಂಡಾಗ ಇದು ಅಫೆನ್ಸ್ ಅಲ್ಲ. ಕಾನೂನಾತ್ಮಕ ಕೃತ್ಯವನ್ನು ಮಾಡುವಾಗ ಆಕಸ್ಮಿಕವಾಗಿ ಆಗುವ ಅಪರಾಧ ಅದು ಶಿಕ್ಷೆಗೆ ಒಳಪಡುವುದಿಲ್ಲ, ಅಂಥವ್ರನ್ನ ಶಿಕ್ಷೆ ಮಾಡುವುದಿಲ್ಲ ಅಂತಕ್ಕಂಥದ್ದನ್ನು ನಾವು ಈ ಪ್ರಾಬ್ಲಮಲ್ಲಿ ನೋಡ್ತೀವಿ. ಇದು ನಮ್ಮ 13ನೇ ಸಮಸ್ಯೆಯನ್ನು ನಾವಿಲ್ಲಿ ಚರ್ಚೆ ಮಾಡಿದ್ದೀವಿ. ನೆಕ್ಸ್ಟ್ 14ನೇ ಸಮಸ್ಯೆ. ದಿಸ್ ಈಸ್ 14th ಪ್ರಾಬ್ಲಮ್. ಏನು 14th ಪ್ರಾಬ್ಲಮ್? A with the intention of permanently disfiguring judge's face gives judge a blow which does not permanently disfigure judge's face but causes judge to suffer severe bodily pain. For 20 days. Decide liability of A. Here hurt, grievous hurt ಅಂತ ಎರಡು ಬರ್ತವೆ. There is a hurt and grievous hurt. Hurt ಅಂದ್ರೆ ಏನು? ಗಾಯ. BNS 114 discusses this problem. ಗಾಯ ಏನು ಗಾಯ? Whoever causes bodily pain, disease or infirmity to a person is said to cause hurt. ಯಾವುದೇ ಒಬ್ಬ ವ್ಯಕ್ತಿಗೆ ಅವನಿಗೆ ಕಾಯಿಲೆ ಬರೋ ಹಾಗೆ ಮಾಡೋದು, ಅಥವಾ ಅವನಿಗೆ ಹೊಡೆದು ಬಾಡಿ ಪೇನ್ ಮಾಡೋದು, ಅಥವಾ ಅವನನ್ನು ದುರ್ಬಲತೆಗೆ ಒಳಪಡಿಸುವುದು, ಇವೆಲ್ಲವಕ್ಕೂ ನಾವೇನು ಹೇಳ್ತೀವಿ? ಹರ್ಟ್ ಅಂತ ಹೇಳ್ತೀವಿ. ವಾಲಂಟರಿಲಿ ಕಾಸಿಂಗ್ ಹರ್ಟ್, ನೋಡಿ ಇದು ಆ್ಯಕ್ಚುಲಿ ಅಪರಾಧ. ನೀವು ಬೇಕಂತಲೇ ಏನು ಮಾಡೋದು? ಹರ್ಟ್ ಮಾಡೋದು ಅಪರಾಧ. ಹೂಎವರ್ ಡಸ್ ಎನಿ ಆ್ಯಕ್ಟ್ ವಿತ್ ದ ಇಂಟೆನ್ಷನ್ ಆಫ್ ದೇರ್ ಬೈ ಕಾಸಿಂಗ್ ಹರ್ಟ್ ಟು ಎನಿ ಪರ್ಸನ್ ಆರ್ ವಿತ್ ದ ನಾಲೆಜ್ ದ್ಯಾಟ್ ಹಿ ಈಸ್ ಲೈಕ್ಲಿ thereby to cause hurt to any person and does thereby cause hurt to a person is said voluntary to cause hurt. Grievous hurt, na helidnalla innondu, grievous hurt is disfiguration of head or face. ಈ ಸಂದರ್ಭದಲ್ಲಿ ಏನಾಗಿರುತ್ತೆ? ಅವನ ಉದ್ದೇಶ ಗ್ರೀವಿಯಸ್ ಹರ್ಟ್ ಆಗಿರುತ್ತೆ, ಆದರೆ ಆಗೋದು ಬರೀ ಹರ್ಟ್ ಆಗುತ್ತೆ. ಯಾಕೆ ಅಂತಂದರೆ ಅದು ಡಿಸ್ಫಿಗರ್ ಆಗೋದಿಲ್ಲ. ಅವನು 15 ದಿವಸ
ರೆಸ್ಟ್ ತಗೊಳ್ತಾನೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ವಾಲಂಟರಿಲಿ ಕಾಸಿಂಗ್ ಗ್ರೀವಿಯಸ್ ಹರ್ಟ್ 1171, whoever voluntarily causes hurt, if the hurt which he intends to cause or knows himself likely to cause grievous hurt, and if the hurt which he causes is grievous hurt, he is said to voluntarily cause grievous hurt. Voluntarily cause grievous hurt. ನೋಡಿ, ಇದಕ್ಕೆ ಸಂಬಂಧಪಟ್ಟಂಥ ಇಲಸ್ಟ್ರೇಷನ್ ಏನಿದೆ ನೋಡಿಬಿಡೋಣ. ಎ intending of knowing himself to be likely permanently to disfigure Jud's face gives Jud a blow which does not permanently disfigure Jud's face, but which causes to suffer severely bodily injury for that space for 15 days. A has ವಾಲಂಟರ್ಲಿ ಕಾಸ್ಡ್ ಗ್ರೀವಿಯಸ್ ಹರ್ಟ್. ನೋಡಿ, ಹೀಗಿದ್ದಾಗೂ ಈ ಅಪರಾಧವನ್ನು ನಾವು ಗ್ರೀವಿಯಸ್ ಹರ್ಟ್ ಅಂತಲೇ ಹೇಳ್ತೀವಿ. ಇಲ್ಲಿ ವಾಟ್ ವಾಸ್ ಹೀಸ್ ಮೆಂಟಲ್ ಇಂಟೆನ್ಷನ್? ಮೆಂಟಲ್ ಇಂಟೆನ್ಷನ್ ವಾಸ್ ಟು ಕಾಸ್ ಪರ್ಮನೆಂಟ್ಲಿ ಡಿಸ್ಫಿಗರ್. ದಿಸ್ ಈಸ್ ಎ ಗ್ರೀವಿಯಸ್ ಹರ್ಟ್. ಪರ್ಮನೆಂಟ್ಲಿ ಡಿಸ್ಫಿಗರ್ ಈಸ್ ಎ ಗ್ರೀವಿಯಸ್ ಹರ್ಟ್. ಆದ್ದರಿಂದ ಇಲ್ಲಿ ಏನಾಗುತ್ತೆ ಅಂದರೆ, ಈ ವ್ಯಕ್ತಿಗೆ ಏನಾಗುತ್ತೆ, ಹಿ ಈಸ್ ಕನ್ಸಿಡರ್ಡ್ ಟು ಬಿ ವಾಲಂಟ್ರಿಲಿ ಕಾಸ್ ಗ್ರೀವಿಯಸ್ ಹರ್ಟ್. ಅದು ಆ ಒಂದು ಅಪರಾಧದ ಮೇಲೆ ಅವನಿಗೆ ನಾವೇನು ಮಾಡಬೇಕಾಗತ್ತೆ, ಶಿಕ್ಷೆಯನ್ನು ಕೊಡಬೇಕಾಗ್ತದೆ ಅನ್ನೋದನ್ನು ನಾವು ಈ ಸಮಸ್ಯೆಯಿಂದ ನೋಡ್ಬೋದು. ಇಲ್ಲಿ ನೀವೇನು ಮಾಡ್ಬೋದು, BNS 115 ಬರಿಬೋದು ಮತ್ತು ಈ ಇಲಸ್ಟ್ರೇಷನನ್ನು ಬರಿಬೋದು. ಇವೆರಡನ್ನು ಬರೆದು, BNS 117 ಬರಿಬೋದು. ನೀವು BNS 117 ಬರಿಬೇಕು ಮತ್ತು ಈ ಇಲಸ್ಟ್ರೇಷನ್ನ ಬರಿಬೇಕು. ನಾನು ಇಲ್ಲಿ ನಿಮ್ಮ ಇನ್ಫಾರ್ಮೇಷನ್ಗೆ 115 ಏನು, 114 ಏನು ಅನ್ನೋದನ್ನು ಬರೆದಿದ್ದೀನಿ. ಇವೆರಡು ಪ್ಲಸ್ ಇದನ್ನು ನೀವು ಪರೀಕ್ಷೆಯಲ್ಲಿ ಬರೆದ್ರೆ ಸಾಕು ಅಂಥೇಳಿ ನನಗನ್ಸುತ್ತೆ. ಪ್ರಾಬ್ಲಮ್ ನಂಬರ್, ನಾವು ವಿಲ್ ಗೋ ಟು ಪ್ರಾಬ್ಲಮ್ ನಂಬರ್ 15. 15 is another problem. A had sexual intercourse with B, a minor girl below 16 years of age, with her consent. Whether A has committed any offense, give reasons. Give reasons. ಏನು 16 ವರ್ಷ ಒಳಗಿನ ಹುಡುಗಿ ಬೀಳೊಂದಿಗೆ ಅವಳ ಸಮ್ಮತಿಯಿಂದ ಸಂಭೋಗ ಮಾಡುತ್ತಾನೆ. ಅವಳ ಸಮ್ಮತಿಯಿಂದ ಸಂಭೋಗ ಮಾಡುತ್ತಾನೆ. ಏನು ಯಾವುದಾದರೂ ಅಪರಾಧವನ್ನು ಮಾಡಿದ್ದಾನೆಯೇ, ಕಾರಣವನ್ನು ತಿಳಿಸಿ. ಒಂದನ್ನು ನಾವು ಗಮನಿಸಬೇಕು, ಎಸ್ಪೆಷಲಿ ಆಫ್ಟರ್ ನವತೇಜ್ ಸಿಂಗ್ ಜೋಹರ್ ಕೇಸ್, ಕನ್ಸೆಂಟೆಡ್ ಸೆಕ್ಸ್, consented sex by adults is not a crime. ನೀವು ಜೋಸೆಫ್ ಶೈನ್ ಮತ್ತು ನವತೇಜ್ ಸಿಂಗ್ ಜೋಹರ್ ಪ್ರಕರಣದಲ್ಲಿ ನಾವು ಈ ಒಂದು ಔಟ್ಕಮನ್ನು, ತತ್ವವನ್ನು ಅಥವಾ ರೇಷಿಯೋ ಡಿಸ್ಡೆಂಡಿಯನ್ನು ಕಾಣ್ಬೋದು. ಏನು ಅಂತಂದರೆ, ಒಮ್ಮತದಿಂದ ಆದಂತಹ ಸಂಭೋಗ ಯಾರು ಯುವಕರಲ್ಲಿ ಅಂದರೆ ಅಡಲ್ಟ್ಸಲ್ಲಿ, ಅವರು ಮೈನರ್ ಇರಬಾರ್ದು. ಮೈನರ್ ಇದ್ದರೆ ಅದು ಅಫೆನ್ಸ್, ಮೇಜರ್ ಇದ್ದರೆ ಅಫೆನ್ಸ್ ಅಲ್ಲ. ಮೇಜರ್ ಇದ್ದರೆ ಕನ್ಸೆಂಟೆಡ್ ಸೆಕ್ಸ್ ಈಸ್ ನಾಟ್ ಎ ಅಫೆನ್ಸ್ ಆಸ್ ಪರ್ ಟುಡೇಸ್ ಲಾ. Now we will go to this. A had a sexual intercourse with B, a minor girl, ನೋಡಿ, below the age of 16 years. Then what the law says? Rape. ರೇಪಲ್ಲಿ BNS 63(6) ಏನು ಹೇಳ್ತಾರೆ ಅನ್ನೋದನ್ನು ನಾವು ಇಂಪಾರ್ಟೆಂಟ್ ನೋಡಬೇಕು. ಏನು, BNS ಕಲಮು 63(6) ವಿತ್ ಆರ್ ವಿದೌಟ್ ಕನ್ಸೆಂಟ್ ವೆನ್ ಸಿ ಈಸ್ ಅಂಡರ್ 18 years of age ಈಸ್ ರೇಪ್. ನೋಡಿ, ಯಾವ ವ್ಯಕ್ತಿ ಏನು 18 ವರ್ಷಕ್ಕಿಂತ ಕೆಳಗಿರ್ತಾರೋ, ಒಬ್ಬ ಯುವತಿ 18 ವರ್ಷಕ್ಕಿಂತ ಕೆಳಗಿನವಳಿದ್ದರೆ, ನೀವು ಒಪ್ಪಿಗೆ ಇರಲಿ ಒಪ್ಪಿಗೆ ಇರದೇ ಇರಲಿ, ನೀವು ಮಾಡಿದಂತಹ ಏನು ಸಂಭೋಗ ಕ್ರಿಯೆ ಇರುತ್ತಲ್ಲ, ಅದು ನಿಮ್ಮನ್ನು ಅಪರಾಧಿಯನ್ನಾಗಿ ಮಾಡುತ್ತೆ. ಎಂಥ ಅಪರಾಧಿ? ಬಲಾತ್ ಸಂಭೋಗ ಅಂತ ಹೇಳ್ತಾರೆ ಕನ್ನಡದಲ್ಲಿ. ಅದಕ್ಕೆ ಏನು ಹೇಳ್ತಾರೆ? ಬಲಾತ್ ಸಂಭೋಗದ ಅಪರಾಧಿ ಆಗುವಂತಹ ಸಮಸ್ಯೆ ಎದುರಾಗ್ತದೆ. ಇಲ್ಲಿ ಹೇಗೆ ಈ ರೀತಿಯಾದಂತಹ ಒಂದು ಸಮಸ್ಯೆ ಎದುರಾಗ್ತದೆ. ಎ ವಿಲ್ ಫೇಸ್ ದಿ ಅಫೆನ್ಸ್ ಆಫ್ ರೇಪ್. ಅವನು ರೇಪ್ ಪ್ರಕರಣದ ಅಪರಾಧಿ ಆಗುತ್ತಾನೆ.
ಅಪರಾಧಿ ಆಗುತ್ತಾನೆ. 65(1) ಏನು ಹೇಳುತ್ತೆ ನೋಡಿ, ಪನಿಷ್ಮೆಂಟ್ ಫಾರ್ ರೇಪ್ ಇನ್ ಸರ್ಟನ್ ಕೇಸಸ್ ಬಿಲೋ ದ ಏಜ್ ಆಫ್ 16 years. 65(1) whoever commits rape on a woman under 16 years of age shall be punished with rigorous imprisonment for a term which shall not be less than 20 years. Which shall not be less than 20 years, but which may extend to imprisonment for life. Such a severe punishment. This is actually in our BNS, these punishments are increased. Which shall mean imprisonment for the remainder of that person's natural life, and shall also be liable to fine, provided that such a fine shall be just and reasonable to meet the medical expenses and rehabilitation of the victim. Provided further that any fine imposed under subsection shall be paid to the victim. ನೋಡಿ, ಇಲ್ಲಿ ವಿಕ್ಟಿಮ್ಗೆ ನೀವೇನು ಮಾಡಬೇಕು, ಪರಿಹಾರ ಕೊಡಬೇಕು. ಅಲ್ಲದೆ ನೀವು 20 ವರ್ಷ ಜೈಲಲ್ಲಿ ಇರಬೇಕು. ಲೈಫ್ ಟೈಮ್ ನೀವು ಏನು ಮಾಡಬೇಕು, ಜೈಲಲ್ಲಿರುವಂತಹ ಪರಿಸ್ಥಿತಿ ಬರ್ತದೆ ಈ ರೀತಿ ಮಾಡಿದರೆ ಅಂತಕ್ಕಂಥದ್ದನ್ನು ನಾವು ಈ ಸಮಸ್ಯೆ ಮತ್ತು ಈ ಪ್ರಾವಧಾನಗಳಿಂದ ನೀವು ಕಂಡುಕೊಳ್ಬೋದು ಅಂಥೇಳಿ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 17, ಡಿಫೆಮೇಷನ್, ಮಾನಹಾನಿ. ನೋಡಿ, ಇದು ನಾವು ಟಾಟ್ಸಲ್ಲಿ ಓದಿದ್ದೀವಿ ಲೈಬಲ್ ಮತ್ತು ಏನು ಸ್ಲ್ಯಾಂಡರ್ ಅಂಥೇಳಿ. ಇಂಡಿಯನ್ ಲಾ ಏನು ಎರಡನ್ನೂ ಸೇರಿಸುತ್ತೆ ಅದು. ಇಟ್ ಟೇಕ್ಸ್ ಬೋತ್ ಟುಗೆದರ್ ಆ್ಯಂಡ್ ಕಾಲ್ಡ್ ಡಿಫೆಮೇಷನ್. 356(1) ಡಿಫೆಮೇಷನ್ ಅಂದರೆ ಏನು ಅಂತ ಹೇಳುತ್ತೆ. ಇಲ್ಲಿ ಪ್ರಾಬ್ಲಮ್ ಏನು ನೋಡಿ, ಎ ಪಾಯಿಂಟ್ಸ್ ಟುವರ್ಡ್ಸ್ ಜಡ್ ಆ್ಯಂಡ್ ಆಸ್ಕ್ಡ್ who stole B's watch, intending to cause it to be believed that Judd stole B's watch. Is A committed an offense? ನೋಡಿ, ಒಂಥರ ಜಡ್ ಕಡೆ ನೋಡಿ ಹೇಳೋದು. ಎಯು ಜಡ್ನ ಕಡೆ ನೋಡುತ್ತಾ ಬೀನ ವಾಚ್ ಕದ್ದವರು ಯಾರೆಂದು ಕೇಳುತ್ತಾನೆ. ಅವನ ಉದ್ದೇಶವು ಬೀನ ವಾಚನ್ನು ಜಡ್ ಕಂದಿದ್ದಾನೆಂದು ಅರ್ಥ ನೀಡುತ್ತದೆ. ಅವನ ಸೈನ್ ಏನಿರ್ತದಲ್ಲ, ದೃಷ್ಟಿ, ಅವನ ಆ್ಯಕ್ಷನ್ ಅವನಿಗೆ ಮಾನಹಾನಿಯ ಕೇಸ್ ಹಾಕುವಂಗೆ ಮಾಡುತ್ತೆ. ಇದರಲ್ಲಿ ಈ ಪ್ರಾಬ್ಲಮನ್ನು ಇನ್ನೊಂದ್ಸಲ ಓದಿ. ಎಯು ಜಡ್ನ ಕಡೆ ನೋಡುತ್ತಾ ಬೀನ ವಾಚ್ ಕದ್ದವರು ಯಾರೆಂದು ಕೇಳುತ್ತಾನೆ. ಅವನ ಉದ್ದೇಶವು ಬೀನ ವಾಚನ್ನು ಜಡ್ ಕದ್ದಿದ್ದಾನೆಂದು ಅರ್ಥ ನೀಡುತ್ತದೆ. ಇದು ಒಂದು ಸಂಜ್ಞೆ ಇದೆಯಲ್ಲ, ದಿಸ್ ಸಿಗ್ನಲ್, ಇಟ್ ಅಮೌಂಟ್ಸ್ ಟು ಡಿಫೆಮೇಷನ್. ಇದು ಮಾನಹಾನಿಗೆ ಕಾರಣವಾಗುತ್ತದೆ. ಎಯು ಮಾನಹಾನಿಗೆ ಅಪರಾಧವನ್ನು ಮಾಡಿದ್ದಾನೆ. ಮಾನಹಾನಿ ಅಪರಾಧ, ಮಾನಹಾನಿ ಅಪರಾಧವನ್ನು ಮಾಡಿದ್ದಾನೆ. ಇಲ್ಲಿ ನೋಡಿ 356(1) ಏನು ಹೇಳುತ್ತೆ ಅಂದರೆ, whoever by words either spoken or intended to be read or by sign or by visible representation makes or publishes in any manner any imputation concerning any person intending to harm or knowing or having reason to believe that such imputation will harm the reputation of such person is said except in the cases of hereinafter accepted to defamation. ನೋಡಿ, ಯಾವುದು ಎಕ್ಸೆಪ್ಷನ್ಗಳಿದೆಯೋ, ಅಪವಾದಗಳಿದೆಯೋ ಅವುಗಳನ್ನು ಹೊರತುಪಡಿಸಿ ಈ ರೀತಿಯಾದಂತಹ ಪ್ರಕ್ರಿಯೆಗಳಿದಾವಲ್ಲ, ಅವು ಮಾನಹಾನಿ ಆಗುತ್ತವೆ. ಎಕ್ಸೆಪ್ಷನ್ ಏನು? ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್ಗೆ ಅಪವಾದ. ನೀವು ಏನು ಟೀಕೆಗಳನ್ನು ಮಾಡ್ತೀರಿ, ಟಿಪ್ಪಣಿಗಳನ್ನು ಮಾಡ್ತೀರಿ, ಅವು ತಾತ್ವಿಕವಾಗಿರಬೇಕು, ಲಾಜಿಕಲ್ ಆಗಿರಬೇಕು, ರ್ಯಾಷನಲ್ ಆಗಿರಬೇಕು ಅಂತಕ್ಕಂಥದ್ದು ಅದರ ಅರ್ಥ. ಇಲ್ಲ ಅಂದರೆ ಈ ರೀತಿ ಮಾನಹಾನಿಯನ್ನು ಎದುರಿಸಬೇಕಾಗ್ತದೆ. ಇಲ್ಲೂ ಕೂಡ ಇದೇ ಇಲಸ್ಟ್ರೇಷನ್ ಇದೆ. ದ ಸೇಮ್ ಇಲಸ್ಟ್ರೇಷನ್ ಇಸ್ ಅವೈಲೇಬಲ್ ಇನ್ BNS 356(1). ಇಲಸ್ಟ್ರೇಷನ್ ಎ ಏನು ಹೇಳುತ್ತೆ ನೋಡಿ ಇದರಲ್ಲಿ, ಜಡ್ ಈಸ್ ಎ ಆನೆಸ್ಟ್ ಮ್ಯಾನ್, ಹಿ ನೆವರ್ ಸ್ಟೋಲ್ ಬೀಸ್ ವಾಚ್. ನೋಡಿ, ಎ ಸೇಸ್, ಇದು ಒಂದು ಇಲಸ್ಟ್ರೇಷನ್. ಎ ಸೇಸ್ Judd is an honest man, he never stole B's watch, intending to cause it to be believed that Judd did steal B's watch. This is defamation. Unless it falls within the exception. It is not defamation to impute anything which is true concerning any person, if it be for the public good that the imputation should be made or published.
whether or not it is for the public good is a question of fact. Here it is not the case. Here ಏನಾಗುತ್ತೆ ಅಂತಂದ್ರೆ A says Jed is honest man, he never stole bees watch. ಅಂದ್ರೆ ಏನಿದ್ರ ಅರ್ಥ? ಅವನೇ ಕದ್ದಿದ್ದಾನೆ ಅಂತಾನೆ ಅರ್ಥ. ಈ ರೀತಿ ನೀವು ಇನೆಂಡೋ ಮಾಡಂಗಿಲ್ಲ. ಇನೆಂಡೋ ಮಾಡಿದ್ರೂ ನಿಮ್ಗೇನಾಗುತ್ತೆ, ಅದು ಡಿಫೆಮೇಷನ್ ಆಗುತ್ತೆ. ಇಲ್ಲೂ ಕೂಡ ಅದು ಇನೆಂಡೋನೇ ಆಗಿರೋದ್ರಿಂದ ಡಿಫೆಮೇಷನ್ ಅಂತ ಹೇಳಿ ನಾವು ಈ ಪ್ರಕರಣದಲ್ಲಿ ಹೇಳಬಹುದು. 18th problem. R pulls down the house wall of H to prevent spreading fire. H now intends to file a criminal case of mischief against R. No, he cannot file. He cannot file. ಯಾವುದೇ ಒಂದು ಹಾನಿಯನ್ನು, ದೊಡ್ಡ ಹಾನಿಯನ್ನು ತಪ್ಪಿಸ್ಬೇಕಾದ್ರೆ ಸಣ್ಣ ಹಾನಿ ಮಾಡ್ಬೋದು. ದೊಡ್ಡ ಹಾನಿಯನ್ನು ತಪ್ಪಿಸ್ಬೇಕಾದ್ರೆ ಸಣ್ಣ ಹಾನಿಯನ್ನು ಮಾಡ್ಬೋದು. ನಾನು ಹೇಳಿದ್ನಲ್ಲ, ಮೈಕಲ್ ಸ್ಯಾಂಡಲ್ ಒಂದು ಕತೆ ಹೇಳ್ತಾರೆ. ಏನು ಕತೆ ಅಂತಂದರೆ, ಒಬ್ಬ ಸ್ಪೀಡಲ್ಲಿ ರೋಡಲ್ಲಿ ಹೊರಟಿರ್ತಾನೆ. ಮೇನ್ ರೋಡಲ್ಲಿ 4 ಜನ ಏನೋ ರೈತರು ಕೆಲಸ ಮಾಡ್ತಿರ್ತಾರಲ್ಲ, ಒಕ್ಕಲು ಮಾಡ್ತಾರೆ, ಹಂಗೆ ಮಾಡ್ತಾ ಇರ್ತಾರೆ. ಆಮೇಲೆ ಒಂದು ಸಬ್ ರೋಡ್ ಇರುತ್ತೆ, ಸಬ್ ರೋಡಲ್ಲಿ ಒಬ್ಬ ಕೆಲಸ ಮಾಡ್ತಾ ಇರ್ತಾನೆ. ಇವನು ಸ್ಪೀಡಲ್ಲಿ ಬ್ರೇಕ್ ಹಾಕಿದರೆ ಇವನಿಗೂ ಆಕ್ಸಿಡೆಂಟ್ ಆಗುತ್ತೆ, 4 ಜನನೂ ಸಾಯ್ತಾರೆ. ಆದರೆ ಇವನಿಗೆ ಒಂದು ಆಪ್ಷನ್ ಇರುತ್ತೆ, 4 ಜನರ ಬದಲು ಲೆಫ್ಟಿಗೆ ಹೋದರೆ ಅಲ್ಲಿ ಒಬ್ಬನೇ ಸಾಯುವಂಥ ಆಪ್ಷನ್ ಇರುತ್ತೆ. ಅಂಥ ಸಂದರ್ಭದಲ್ಲಿ ಅವನು ತೆಗೆದುಕೊಳ್ಳುವಂಥ ಡಿಸಿಷನ್ ಲೆಫ್ಟಿಗೆ ಹೋಗಿ ಒಬ್ಬನ ಸಾಯಿಸೋದಿದೆಯಲ್ಲ, ಅದು ಅಪರಾಧ ಅಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾರೆ ಅವರು. ಅಂದರೆ 4 ಜನ ಸಾಯಿಸಿದರೆ ಅದು ಅಪರಾಧ ಅಂತಕ್ಕಂಥದ್ದನ್ನು ಅಲ್ಲಿ ಇದು ಮಾಡ್ತಾರೆ. ನಮ್ಮ BNSಗೆ ಸಂಬಂಧಪಟ್ಟಂಥ ವಿಷಯವನ್ನು ನಾವು ಇಲ್ಲಿ ನೋಡೋಣ ಏನಿದೆ ಅಂತ. ಆ್ಯಕ್ಟ್ BNS 19 ಏನು ಹೇಳುತ್ತೆ ನೋಡೋಣ. ಸೆಕ್ಷನ್ 19, ಆ್ಯಕ್ಟ್ ಲೈಕ್ಲಿ ಟು ಕಾಸ್ ಹಾರ್ಮ್ ಬಟ್ ನನ್ ವಿದೌಟ್ ಕ್ರಿಮಿನಲ್ ಇಂಟೆನ್ಸ್ ಆ್ಯಂಡ್ ಟು ಪ್ರಿವೆಂಟ್ ಅದರ್ ಹಾರ್ಮ್. ನೋಡಿ, ಒಂದು ಹಾನಿ ಇನ್ನೊಂದು ದೊಡ್ಡ ಹಾನಿಯನ್ನು ತಪ್ಪಿಸೋದಕ್ಕೆ ಸಣ್ಣ ಹಾನಿ ಮಾಡಿದರೆ ಅದು ಅಪರಾಧ ಅಲ್ಲ ಅಂತ. ನಥಿಂಗ್ ಈಸ್ ಅನ್ ಅಫೆನ್ಸ್ merely by reason of its being done with the knowledge that it is likely to cause harm, if it be done without any criminal intention to cause harm and in good faith for the purpose of preventing or avoiding other harm to person or property. That is what is happened in this. ಯಾವುದೇ ಒಂದು ಸಂದರ್ಭದಲ್ಲಿ ಒಂದು ದೊಡ್ಡ ಹಾನಿಯನ್ನು ತಪ್ಪಿಸುವುದರ ಸಲುವಾಗಿ ಸಣ್ಣ ಹಾನಿಯನ್ನು ಮಾಡುವುದು ಅಪರಾಧ ಅಲ್ಲ ಅನ್ನೋದನ್ನು ನಾವೇನು ಮಾಡ್ತೀವಿ, BNS 19ನಲ್ಲಿ ನೋಡ್ತೀವಿ. ಈ ಎಕ್ಸ್ಪ್ಲನೇಷನ್ ಇದೆ. ಇಟ್ ಈಸ್ ಎ ಕ್ವಶನ್ ಆಫ್ ಫ್ಯಾಕ್ಟ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಅದು ಆ ಸಂದರ್ಭವನ್ನು ಎಲ್ಲ ಅನುಸರಿಸಿ ಆಮೇಲೆ ಡಿಸೈಡ್ ಮಾಡ್ಬೋದು. ಇನ್ ಸಚ್ ಎ ಕೇಸ್ ವೆದರ್ ದ ಹಾರ್ಮ್ ಟು ಬಿ ಪ್ರಿವೆಂಟೆಡ್ ಆರ್ ಅವಾಯ್ಡೆಡ್ ವಾಸ್ ಆಫ್ ಸಚ್ ಎ ನೇಚರ್ ಆ್ಯಂಡ್ ಸೋ ಇಮಿನೆಂಟ್ ಟು ಜಸ್ಟಿಫೈ. So imminent to justify, excuse the risk of doing the act with knowledge that it was likely to cause harm. ನೋಡಿ, ಇಲ್ಲಿ ಏನು ಅಂದರೆ, ಈ ಒಂದು ಏನು ಬೆಂಕಿಯನ್ನು ತಪ್ಪಿಸೋದು ಮತ್ತು ಒಂದು ಗೋಡೆಯನ್ನು ಕೆಡವೋದು, ಎರಡರಲ್ಲಿ ಯಾವುದು ಬಹಳ ದೊಡ್ಡದು ಅನ್ನೋದನ್ನು ನೀವು ನೋಡಿದಾಗ ಇಲ್ಲಿ ಬೆಂಕಿಯನ್ನು ತಪ್ಪಿಸೋದು ದೊಡ್ಡ ಒಂದು ಏನು ಪ್ರಕ್ರಿಯೆ ಆಗಿರುತ್ತೆ. ಆದ್ದರಿಂದ ಈ ಫ್ಯಾಕ್ಟ್ ಸರ್ಕಮ್ಸ್ಟೆನ್ಸಸ್ಸನ್ನು ಅದು ಪಾಸ್ ಆಗುತ್ತೆ. ಅದನ್ನೇ ಇಲ್ಲೊಂದು ಇಲಸ್ಟ್ರೇಷನ್ ಕೊಟ್ಟಿದ್ದೇವೆ. ಈ ಇಲಸ್ಟ್ರೇಷನಲ್ಲಿ ಏನು ಹೇಳ್ತಾರೆ ನೋಡಿ. ಎ ಇನ್ ಎ ಗ್ರೇಟ್ ಫೈರ್ ಫುಲ್ಸ್ ಡೌನ್ ಹೌಸ್ ಇನ್ ಆರ್ಡರ್ ಟು ಪ್ರಿವೆಂಟ್ ಕಾನ್ಫ್ಲಿಗರೇಷನ್ ಆಫ್ ಸ್ಪ್ರೆಡಿಂಗ್. He does this with the intention of good faith, saving human life or property. Here, if it be found that the harm to be prevented was of such a nature and so imminent as to excuse A's act, A is not guilty of offense. ನೋಡಿ, ಅದನ್ನೇ ಅಂದರೆ ಸೇಮ್ ಏನು ಪ್ರಾಬ್ಲಮ್ ಇದೆ ಅದೇ ಪ್ರಾಬ್ಲಮನ್ನು ಇಲ್ಲಿ ಇಲಸ್ಟ್ರೇಷನ್ ಆಗಿ ಕೊಟ್ಟಿದ್ದಾರೆ. ಒಂದು ದೊಡ್ಡ ಅಪಾಯವನ್ನು ತಪ್ಪಿಸುವಂತಹ ಸಂದರ್ಭದಲ್ಲಿ ಸಣ್ಣ ತಪ್ಪು ಮಾಡಿದರೆ ಅದು ಅಪರಾಧ ಅಲ್ಲ ಅನ್ನೋದನ್ನು ನಾವು ಈ ಪ್ರಕರಣದಲ್ಲಿ ನೋಡ್ತೀವಿ. BNS 19 ನಾವು ಇಲ್ಲಿ ರೆಫರ್ ಮಾಡಬೇಕಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಂಥ ಇಲಸ್ಟ್ರೇಷನ್ನು ಇಲ್ಲಿದೆ. ದೆನ್ ಪ್ರಾಬ್ಲಮ್ ನಂಬರ್ 20. A and B agree to fence with each other for amusement, and in the course of the act, A peers into the stomach of B and causes grievous injury. Is A liable for this? A ಮತ್ತು B
ಮನರಂಜನೆಗಾಗಿ ಕತ್ತಿ ವರಸೆಯನ್ನು ಆಡಲು ಒಪ್ಪಿಕೊಳ್ಳುತ್ತಾರೆ. ಈ ಸಮಯದಲ್ಲಿ ಎಯು ಬಿಯ ಹೊಟ್ಟೆಗೆ ಚುಚ್ಚುತ್ತಾನೆ. ಇದರ ಪರಿಣಾಮವಾಗಿ ತೀವ್ರ ಗಾಯವಾಗುತ್ತದೆ. ನೋಡಿ, ಇಲ್ಲಿ ಹಿಯರ್ ಮೆನ್ಸ್ರಿಯಾ ಇಸ್ ನಾಟ್ ದೇರ್. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನೀವು ಪ್ರತಿ ಪ್ರಾಬ್ಲಮಲ್ಲಿ ಅದನ್ನು ತಿಳ್ಕೊಳ್ಬೇಕು. ಜನರಲ್ ಎಕ್ಸೆಪ್ಷನ್ ಅಂದರೆ ಸಾಮಾನ್ಯ ಅಪವಾದಗಳಲ್ಲಿ, ಎಕ್ಸೆಪ್ಷನ್ ಅಂತಂದರೆ ಎಕ್ಸ್ಕ್ಲೂಷನ್ ಅಂತ ಹೇಳ್ಬೋದು. BNS 25 ಆ್ಯಕ್ಟ್ ನಾಟ್ ಇಂಟೆಂಡೆಡ್ ಆ್ಯಂಡ್ ನಾಟ್ ನೋನ್ ಟು ಲೈಕ್ಲಿ ಕ್ಲಾಸ್ ಡೆತ್ ಆರ್ ಗ್ರೀವಿಯಸ್ ಹರ್ಟ್. ಯಾವುದು ನಮಗೆ ಗೊತ್ತಿರೋದಿಲ್ವೋ, ನಥಿಂಗ್ which is intended to cause death or grievous hurt and which is not known to the doer to be likely to cause death or grievous hurt is an offense. Nothing is an offense ಅಂದರೆ ಇದು ಅಫೆನ್ಸ್ ಅಲ್ಲ. By the reason of any harm which may cause or be intended by the doer to cause to any person above 18 years of age who has given consent. ನೋಡಿ, ಇಲ್ಲಿ ಇಬ್ರು ಒಪ್ಕೊಂಡೇ ಮಾಡ್ತಾ ಇದ್ದಾರೆ. ಅಮ್ಯೂಸ್ಮೆಂಟ್ ಎಗ್ರಿ, ಇಬ್ರು ಒಪ್ಕೊಂಡೇ ಮಾಡ್ತಾ ಇದ್ದಾರೆ. ವೆದರ್ ಎಕ್ಸ್ಪ್ರೆಸ್ ಆರ್ ಇಂಪ್ಲೈಡ್ ಟು ಸಫರ್ ದಟ್ ಹಾರ್ಮ್ ಆರ್ ಬೈ ರೀಸನ್ ಆಫ್ ಎನಿ ಹಾರ್ಮ್ ವಿಚ್ ಇಟ್ ಮೇ ಬಿ ನೋನ್ ಬೈ ದ ಡೂವರ್ ಟು ಬಿ ಲೈಕ್ಲಿ ಟು ಕಾಸ್ ಎನಿ ಸಚ್ ಹಾರ್ಮ್, ಎನಿ ಸಚ್ ಪರ್ಸನ್ ಹೂ ಹ್ಯಾಸ್ ಕನ್ಸೆಂಟೆಡ್ ಟು ಟೇಕ್ ದ ರಿಸ್ಕ್ ಆಫ್ ದ್ಯಾಟ್. ನೋಡಿ, ಇವರಿಬ್ಬರು ರಿಸ್ಕ್ ತೊಗೊಂಡೇ ಮಾಡ್ತಾ ಇದ್ದಾರೆ. ರಿಸ್ಕ್ ತೊಗೊಂಡೇ ಮಾಡ್ತಾ ಇರೋದ್ರಿಂದ ದೇರ್ ಈಸ್ ನೋ ಪನಿಷ್ಮೆಂಟ್ ಟು ಎ ಹಿಯರ್. ಇಟ್ ಈಸ್ ನಾಟ್ ಎ ಕ್ರೈಮ್. ಅದೇ ಇಲಸ್ಟ್ರೇಷನ್ನ ಇಲ್ಲಿ ಕೊಟ್ಟಿದ್ದಾರೆ. BNS 95 ಇರ್ತಕ್ಕಂಥ ಇಲಸ್ಟ್ರೇಷನ್ ಇದೇ ಸೇಮ್ ಇಲಸ್ಟ್ರೇಷನ್ ಅಲ್ಲೇನಿದೆಯೋ ಇಲ್ಲಿ ಬರೆದಿದ್ದಾರೆ. ಇಲ್ಲಿ ನಾವು ABAZ ಅಂತಿದೆ, ಅಷ್ಟೇ ವ್ಯತ್ಯಾಸ. ಆದ್ದರಿಂದ ಸಮ್ಮತಿ ಪಡೆದು ಅದರ ಮರಣವನ್ನು ಅಥವಾ ತೀವ್ರ ಗಾಯವನ್ನು ಉಂಟು ಮಾಡುವ ಉದ್ದೇಶವಿಲ್ಲದೆ ಮಾಡಿದ ಕೃತ್ಯ ಇದು ಅಪರಾಧವಲ್ಲ ಅಂತಕ್ಕಂಥದ್ದನ್ನು ನಾವು ಈ ಪ್ರಕರಣದಲ್ಲಿ ನೋಡ್ತೀವಿ. ಈ ಇಲಸ್ಟ್ರೇಷನ್ ಬರಿಬೋದು ನೀವು. ಮುಖ್ಯವಾಗಿ BNS 25 ಬರೆಯೋದು ಬಹಳ ಇಂಪಾರ್ಟೆಂಟ್ ಈ ಪ್ರಕರಣದಲ್ಲಿ ಅಂಥೇಳಿ ನಾವು ನೋಡ್ಬೋದು. ದೆನ್ ದಿಸ್ ಈಸ್ ಪ್ರಾಬ್ಲಮ್ ನಂಬರ್ 21. ಪ್ರಾಬ್ಲಮ್ ನಂಬರ್ 21. A affixes in a public place instigating a sect consisting of more than 10 members to meet certain place for attacking B at a procession. A is liable for offense. ನೋಡಿ, ಇದು ಒಂಥರ ಧಾರ್ಮಿಕ ಪ್ರೊವೊಕೇಶನ್ ಅಂತ ಹೇಳ್ತಾರಲ್ವ, ಅದು ಇದು. ಇಲ್ಲಿ BNS 196(1) ಇದು ಚರ್ಚೆ ಆಗಿದೆ. ಪ್ರಮೋಟಿಂಗ್ ಎನಿಮಿಟಿ ಬಿಟ್ವೀನ್ ಡಿಫರೆಂಟ್ ಗ್ರೂಪ್ಸ್ ಆನ್ ಗ್ರೌಂಡ್ಸ್ ಆಫ್ ರಿಲಿಜನ್, race, place of birth, residence, language, etc. and doing acts prejudicial to the maintenance of harmony. ನೋಡಿ, ಸಾಮಾಜಿಕವಾಗಿ ನಾವೇನು ಸಾಮಾಜಿಕ ಸೌಹಾರ್ದತೆಯನ್ನು ಕೆಡಿಸುವ ದ್ವೇಷವನ್ನು ಉಂಟು ಮಾಡುವಂತಹ ಏನು ಪ್ರಕರಣಗಳಿಗೆ ನಮ್ಮ BSNನಲ್ಲಿ ಅವಕಾಶ ಇಲ್ಲ, BNS ಅಲ್ಲಿ ಅವಕಾಶ ಇಲ್ಲ. A affixes a public place instigating a sect. ಸೆಕ್ಟ್ ಅಂದರೆ ಇಲ್ಲಿ ಒಂದು ಧರ್ಮ, ಸೆಕ್ಟ್ ಅಂದರೆ ರಿಲಿಜನ್. ಇಲ್ಲಿ ನಾವು ಇದಕ್ಕೇನು ಹೇಳ್ಬೋದು, ರಿಲಿಜನ್ ಅಂತ ಹೇಳ್ಬೋದು. ಇಟ್ ಈಸ್ ಎ ರಿಲಿಜನ್. ಸೊ ನಿಮಗೆ 196(1) ಅಪ್ಲೈ ಆಗುತ್ತೆ. ಈ ಸೆಕ್ಷನನ್ನು ನೀವು ಇಲ್ಲಿ ಬರೀಬೇಕಾಗುತ್ತೆ ಈ ಪ್ರಕರಣಕ್ಕೆ. ಓಕೆ. Whoever A by words either spoken or written, or by signs, or by visible representation, or through electronic communication, or otherwise promotes or attempts to promote on grounds of this disharmony or feelings of enmity, hatred, or will between the different religious, racial, language, regional groups shall be punished with imprisonment which may extend to 3 years or both. ಈ ಪ್ರಕರಣದಲ್ಲಿ ಆದ್ದರಿಂದ ಹಿ ಈಸ್ ಲಯಬಲ್ ಅಂಡರ್ ಸೆಕ್ಷನ್ 196(1) ಆಫ್ BNS ಅನ್ನೋದನ್ನು ನೀವು ಈ ಪ್ರಕರಣದಲ್ಲಿ ಬರೀಬೋದು. ದೆನ್ 22nd ಪ್ರಾಬ್ಲಮ್ ಏನು ಹೇಳುತ್ತೆ, ಇದು ಏನು ಅಪರಾಧಿಕ ಒಳಸಂಚು. A with other of his friends who intended of killing B invites him to a particular place in the pretext of resolving a long standing dispute between them. ನೋಡಿ, ಕರೆದು ಒಂದು ಗುಂಪು ಸೇರಿಸ್ಕೊತಾರೆ. A with his friends soon after B and his friends reached on the spot, they killed them with an what offense A has committed.
ನೋಡಿ, ಎಯು ತನ್ನ ಗೆಳೆಯರೊಂದಿಗೆ ಸೇರಿಕೊಂಡು ಬಿಯನ್ನು ಕೊಲ್ಲುವ ಉದ್ದೇಶದಿಂದ ಒಳಸಂಚನ್ನು ರೂಪಿಸಿ ಬಿಯನ್ನು ತಮ್ಮ ಹಳೆಯ ದೇಶವನ್ನು ಬಗೆಹರಿಸಿಕೊಳ್ಳೋಣ ಎಂದು ನೆಪವೊಡ್ಡಿ ಒಂದು ನಿರ್ದಿಷ್ಟ ಜಾಗಕ್ಕೆ ಆಹ್ವಾನಿಸುತ್ತಾರೆ. ಬಿಯು ತನ್ನ ಸಹಚರರೊಂದಿಗೆ ಕೂಡಿ ಆ ಸ್ಥಳಕ್ಕೆ ಬಂದ ಕೂಡಲೇ ಅವರೆಲ್ಲರನ್ನೂ ಕೊಲ್ಲುತ್ತಾರೆ. ಎಯು ಅಪರಾಧವನ್ನು ಮಾಡಿರುತ್ತಾನೆಯೇ ಅನ್ನೋದಕ್ಕೆ ನೀವು ಯು ಹ್ಯಾವ್ ಟು ಟೇಕ್ section 61 and again it will take to murder also. ನೀವು ಅದಕ್ಕೆ ಇದ್ರ ಜೊತೆಗೆ ಮರ್ಡರ್ನೂ ಬರೀಬೋದು. and 2 or more persons agree with a common object to do or cause to be done an illegal act. section 61(2) ಏನು ಹೇಳ್ತೆ? whoever is a party to a criminal conspiracy to commit an offense punishable with death or imprisonment for life or rigorous imprisonment for a term of 2 years or upwards shall, where no such express provision is made in this Sanhita for the punishment of such conspiracy, be punished in the same manner as if he had abated such offense. ನೆನ್ಪಿಟ್ಕೊಳ್ಳಿ, ಅಬೇಟ್ಮೆಂಟ್ ಥರನೇ ಇಲ್ಲೂ ನೀವು ಪನಿಷ್ಮೆಂಟ್ ಕೊಡಬೇಕಾಗತ್ತೆ. ಇಲ್ಲಿ ಏನಾಗುತ್ತೆ, ಬಿಕಾಸ್ ದೇ ಆರ್ ಮರ್ಡರ್ಡ್ here, the punishment of as per section 101 they are punishable. BNS 101 for murder they are punishable ಅನ್ನೋದನ್ನು ನಾವು ಈ ಪ್ರಕರಣದಲ್ಲಿ ನೋಡ್ತೀವಿ. ದೆನ್ 356 ಮಾನಹಾನಿ. this case is 23, problem number 23. In problem number 23, A says, I do not believe what B asserted at the trial because I know him to be a man of veracity. Decide A's ability. ಏನು ನ್ಯಾಯ ವಿಚಾರಣೆಯಲ್ಲಿ ಬಿನನ್ನು ದೃಢೀಕರಿಸಿ ಹೇಳುವುದನ್ನು ನಾವು ನಂಬುವುದಿಲ್ಲ. ಯಾಕೆಂದರೆ ಅವನು ಸತ್ಯನಾಡುವ ಮನುಷ್ಯನೇ ಅಲ್ಲ. ಏನ ಹೊಣೆಗಾರಿಕೆಯನ್ನು ನಿರ್ಧರಿಸಿ. ನೋಡಿ, ಇಲ್ಲಿ ವೈಲ್ ಗಿವಿಂಗ್ ವಿಟ್ನೆಸ್ ದೀಸ್ ಥಿಂಗ್ಸ್ ವಿಲ್ ಕಮ್. ಅಗೇನ್ ಇಟ್ ಈಸ್ ಎ ಕೇಸ್ ರಿಲೇಟಿಂಗ್ ಟು ಡಿಫೆಮೇಷನ್ ಏನು ಹೇಳುತ್ತೆ ಅಂತ ಅನ್ನೋದನ್ನು ಆರ್ಟಿಕಲ್ 356ನಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ. ಹಿಂದಿನ ವಿಡಿಯೋದಲ್ಲಿ ನಾನು ಅದನ್ನು ಚರ್ಚೆ ಮಾಡಿದ್ದೀನಿ, ಡಿಫೆಮೇಷನ್ ಅಂದರೆ ಏನು ಅನ್ನೋದನ್ನು. ಇಲ್ಲಿ ಎಕ್ಸೆಪ್ಷನ್ ನೋಡೋಣ ನಾವು. ಎಕ್ಸೆಪ್ಷನ್ ಏನು ಹೇಳುತ್ತೆ ಅಂತಂದರೆ, ಇಟ್ ಈಸ್ ನಾಟ್ ಡಿಫೆಮೇಷನ್ ಟು ಎಕ್ಸ್ಪ್ರೆಸ್ ಇನ್ ಗುಡ್ ಫೇತ್ any opinion whatever respecting the merits of any case, civil or criminal, which has been decided by the court, or respecting the conduct of any person as a party, witness or agent in such a case, or respecting the character of such person as far as his character appears in that conduct and no further. See, ಇಲ್ಲಿ ಎಕ್ಸೆಪ್ಷನ್ 5 ಏನು ಹೇಳುತ್ತೆ ಅಂದರೆ, ಇಟ್ ಈಸ್ ನಾಟ್ ಡಿಫೆಮೇಷನ್ ಟು ಎಕ್ಸ್ಪ್ರೆಸ್ ಇನ್ ಗುಡ್ ಫೇತ್. ನೋಡಿ, ಒಳ್ಳೆಯ ಉದ್ದೇಶದಿಂದ ನಾವು ಹೇಳುವಂಥದ್ದು ಹೇಳಿಕೆಗಳಿದಾವಲ್ಲ, ಅವು ಡಿಫೆಮೇಷನ್ ಆಗೋದಿಲ್ಲ ಅನ್ನೋದನ್ನು. ಇಲ್ಲಿ ಇಲಸ್ಟ್ರೇಷನ್ 2 ಇಲಸ್ಟ್ರೇಷನ್ ಇದಾವೆ. ಇಲಸ್ಟ್ರೇಷನ್ ನೀವು ನೋಡಿದರೆ ನಿಮ್ಗೆ ಅರ್ಥ ಆಗುತ್ತೆ. ಇಲಸ್ಟ್ರೇಷನ್ ಎ ಏನು ಹೇಳುತ್ತೆ, ಇಲಸ್ಟ್ರೇಷನ್ ಬಿ ಏನು ಹೇಳುತ್ತೆ ನೋಡೋಣ. ಎ ಸೇಸ್, ಐ ಥಿಂಕ್ ಜಡ್ಜ್ ಎವಿಡೆನ್ಸ್ ಆನ್ ದ್ಯಾಟ್ ಟ್ರಯಲ್ ಈಸ್ so contradictory that he must be stupid or dishonest. A is within this exception if he says this in good faith, in as much as the opinion which he expresses respects judge's character as it appears in the conduct as a witness and no further. ನೋಡಿ, ಅವನು ಎಷ್ಟು ಕಾಂಟ್ರಡಿಕ್ಟರಿ ಇದೆ ಇದರಲ್ಲಿ ಅಂತಂದರೆ, ಅವನು ಸ್ಟುಪಿಡ್ ಅಥವಾ ಡಿಸ್ಆನೆಸ್ಟ್ ಇದ್ದಾನೆ ಅನ್ನೋದು ಗೊತ್ತಾಗುತ್ತೆ ಅನ್ನೋದು ಇದರಲ್ಲಿ ಇದೆ. ಆದರೆ ಇದು ಏನಾಗುತ್ತೆ ಅಂತಂದರೆ, ಇದು ಏನು ಅಪರಾಧ ಆಗೋದಿಲ್ಲ. ಇದು ಅಪರಾಧ ಅಂದರೆ ಡಿಫೆಮೇಷನ್ ಆಗೋದಿಲ್ಲ. ಯಾಕೆ ಅಂತಂದರೆ ಅಲ್ಲಿ ಫ್ಯಾಕ್ಟ್ಸೇ ನಿಮಗೆ ಡೆಮಾನ್ಸ್ಟ್ರೇಟ್ ಮಾಡ್ತವೆ, ಫ್ಯಾಕ್ಟ್ಸ್ಗಳೇ ಡೆಮಾನ್ಸ್ಟ್ರೇಷನ್ ಮಾಡ್ತವೆ. ಆದ್ದರಿಂದ ಆದರೆ ಬಿನಲ್ಲಿ ಹಾಗಿಲ್ಲ. ನೋಡಿ, ಇಲಸ್ಟ್ರೇಷನ್ ಬಿ ಏನು ಹೇಳುತ್ತೆ, ಐ ಡು ನಾಟ್ ಬಿಲೀವ್ ವಾಟ್ ಜಡ್ಜ್ ಅಸರ್ಟೆಡ್
ಎಟ್ ದ್ಯಾಟ್ ಟ್ರಯಲ್ ಬಿಕಾಸ್ ಐ ನೋ ಹಿಮ್ ಟು ಬಿ ಎ ಮ್ಯಾನ್ ವಿದೌಟ್ ವರಾಸಿಟಿ. ನೋಡಿ, ಅವನು ಸತ್ಯವನ್ನಾಡುವ ಮನುಷ್ಯನೇ ಅಲ್ಲ ಅಂತ ಹೇಳ್ತಾನಲ್ವಾ. ಹೀಗೆ ಹೇಳೋಕ್ಕಾಗಲ್ಲ, ಯಾಕೆಂದರೆ ಅದನ್ನು ನೀವು ಡಾಕ್ಯುಮೆಂಟಿಂದ ಪ್ರೂವ್ ಮಾಡಬೇಕಾಗುತ್ತೆ, ಸತ್ಯವನ್ನೇ ಹೇಳುವಂಥ ಮನುಷ್ಯ ಆಗಿಲ್ಲ ಅಂದರೆ. ಆದ್ದರಿಂದ ಇದು ಅಪವಾದದ ಅಡಿಯಲ್ಲಿ ಬರುವುದಿಲ್ಲ. ಆದ್ದರಿಂದ ಹಿ ಈಸ್ ಏನು ಸಬ್ಜೆಕ್ಟ್ ಟು ಡಿಫೆಮೇಷನ್, ಹಿ ಈಸ್ ಸಬ್ಜೆಕ್ಟ್ ಟು ಡಿಫೆಮೇಷನ್. ಈ ಪ್ರಕರಣದಲ್ಲಿ ಡಿಫೆಮೇಷನ್ಗೆ ಒಳಗಾಗ್ತಾನೆ ಅವನು ಅಂತ ಅನ್ನೋದನ್ನು, ಅಥವಾ ಮಾನಹಾನಿಗೆ, ಈ ಸ್ಟೇಟ್ಮೆಂಟು ಅವನ ಮಾನಹಾನಿಗೆ ಒಳಪಡಿಸುತ್ತದೆ. ಇನ್ ಆಸ್ ಮಚ್ ಆಸ್ ದ ಒಪಿನಿಯನ್ which expresses judged character is an opinion not founded on judge's ನೋಡಿ, not founded on judge's conduct as a witness. ಮೊದಲು ಹೇಳಿದಂತಹ ಕ್ರಿಟಿಸಿಸಮ್ ಏನಿದೆ, ಅಲ್ಲಿರ್ತಕ್ಕಂತಹ ಹೇಳಿಕೆಯನ್ನು ಆಧರಿಸಿ ಕೊಟ್ಟಂತಹ ಸ್ಟೇಟ್ಮೆಂಟ್ ಇದು ಡಿಫೆಮೇಷನ್ ಅಲ್ಲ, ಮಾನಹಾನಿ ಅಲ್ಲ. ಆದರೆ ಬಿ ಏನಿದೆಯಲ್ಲ, ಇದು ಮಾನಹಾನಿ. ಯಾಕೆಂದರೆ ಇದು ನಿಮಗೆ ಸ್ಟೇಟ್ಮೆಂಟ್ ಹೇಗಿದೆ ಅಂತಂದರೆ, ಯಾವುದೇ ಒಂದು ಆಧಾರ ರಹಿತ ಸ್ಟೇಟ್ಮೆಂಟ್ ಇದೆ. ಇಟ್ ಈಸ್ ಬೇಸ್ಲೆಸ್ ಸ್ಟೇಟ್ಮೆಂಟ್, ಆಧಾರ ರಹಿತ ಇರೋದ್ರಿಂದ ಇಲ್ಲಿ ಏನಾಗುತ್ತೆ, ಅವನು ಮಾನಹಾನಿಗೆ ಒಳಗಾಗ್ತಾನೆ, ಅಪವಾದಕ್ಕೆ ಈ ಎಕ್ಸೆಪ್ಷನ್ ಒಳಗಡೆ ಅವನು ಬರೋದಿಲ್ಲ ಅಂತಕ್ಕಂಥದ್ದನ್ನು ನಾವು ಈ ಪ್ರಕರಣದಲ್ಲಿ ಸ್ಪಷ್ಟವಾಗಿ ಕಾಣ್ತೀವಿ. ದೇರ್ ಫೋರ್ ಹಿ ಕ್ಯಾನ್ ಬಿ ಅಕ್ಯೂಸ್ಡ್ ಆನ್ ಗ್ರೌಂಡ್ಸ್ ಆಫ್ ಡಿಫೆಮೇಷನ್. ಮಾನಹಾನಿ ಆಧಾರದ ಮೇಲೆ ಅವನ ಮೇಲೆ ಕ್ರಮ ಜರುಗಿಸ್ಬೋದು ಅಂತಕ್ಕಂಥದ್ದು ಈ ಪ್ರಕರಣದ ತಿರುಳು. ಈ ರೀತಿಯಾಗಿ ನಾನು ಒಟ್ಟು ಈ 2 ವಿಡಿಯೋಗಳಲ್ಲಿ ನಿಮಗೆ ಸುಮಾರು 22-23 ಸಮಸ್ಯೆಗಳ ಚರ್ಚೆಗಳನ್ನು ಮಾಡಿದ್ದೀನಿ. ಇಲ್ಲಿ ನಾನು ನಿಮಗೆ ಹೇಳುವುದಿಷ್ಟೇ, ಈ ಒಂದು IPCಯ ಪ್ರಾಬ್ಲಮ್ಗಳನ್ನು ನೀವು ಸಾಲ್ವ್ ಮಾಡಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಏನು ಕಲಮ್ಗಳಿದ್ದಾವೆ, ಸೆಕ್ಷನ್ಗಳಿದ್ದಾವೆ, ಅವುಗಳನ್ನು ನೆನಪಿಟ್ಕೋಬೇಕು. ಪ್ರತಿಯೊಂದು ಕಲಮಿಗೆ ಅದರದೇ ಆದಂತಹ ವಿವರಣೆಗಳಿದ್ದಾವೆ, ದೃಷ್ಟಾಂತಗಳಿದ್ದಾವೆ ಮತ್ತು ಅಪವಾದಗಳಿದ್ದಾವೆ. ಇವೆಲ್ಲವುಗಳನ್ನು ನಾವು ಕೂಲಂಕುಷವಾಗಿ ಅರ್ಥ ಮಾಡಿಕೊಂಡಂತಹ ಸಂದರ್ಭದಲ್ಲಿ ಸಮಸ್ಯೆಗಳನ್ನು ನೀವು ಹೆಚ್ಚು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಸಾಧ್ಯ ಅಂತಕ್ಕಂಥದ್ದನ್ನು ನಾನು ಹೇಳ್ತಾ, ಇಲ್ಲಿ ವಿವಿಧ ಸಮಸ್ಯೆಗಳನ್ನು ನಾನು ನಿಮಗೆ ಮಾಡಿದ್ದೀನಿ. ಈ ಹೆಚ್ಚಿನ ಸಮಸ್ಯೆಗಳ ಎನಾಲೈಸಿಸನ್ನು ನೀವು ಕನಿಷ್ಠ 2-3 ಸಾರಿ ಈ ಒಂದು ವಿಡಿಯೋವನ್ನು ನೋಡೋದ್ರ ಮುಖಾಂತರ ಅಥವಾ ನಿಮ್ಮದೇ ಆದಂತಹ ನೋಟ್ಸ್ಗಳನ್ನು ಮಾಡೋದ್ರ ಮುಖಾಂತರ ನೀವು ಇವನ್ನು ಬಗೆಹರಿಸಿಕೊಂಡ್ರೆ ನಿಮಗೆ ಇದು ಹೆಚ್ಚಿನ ಪರಿಣಾಮಕಾರಿ ಆಗ್ಬೋದು ಅಂತಕ್ಕಂಥದ್ದನ್ನು ಹೇಳ್ತಾ, ಮತ್ತು ಈ ಒಂದು ವರ್ಷದ ನಿಮ್ಮ ಸೆಮಿಸ್ಟರ್ ಎಕ್ಸಾಮ್ಗಳಿಗೆ ಸಂಬಂಧಪಟ್ಟಂತೆ ನಾನು ಮಾಡ್ತಿರ್ತಕ್ಕಂಥ ಇದು ಕೊನೆಯ ವಿಡಿಯೋ ಅಂಥೇಳಿ ನಿಮ್ಗೆ ಹೇಳಿ, ನನ್ನ ಈ ಒಂದು ಪ್ರಯತ್ನ ನಿಮ್ಮ BNS ಪರೀಕ್ಷೆಯನ್ನು ಎದುರಿಸುವಲ್ಲಿ, ಸಮರ್ಥವಾಗಿ ಎದುರಿಸುವಲ್ಲಿ ಅನುಕೂಲವಾಗಲಿ. ನಿಮ್ಮ ಸಮಸ್ಯೆಗಳಿಗೆ ನನ್ನ ಕಡೆಯಿಂದ ಸಾಧ್ಯವಾದಷ್ಟು ಪ್ರಯತ್ನವನ್ನು ನಾನು ಮಾಡಿದ್ದೀನಿ. ಮತ್ತು ಇರ್ತಕ್ಕಂತಹ ಎಲ್ಲ ಪ್ರತಿಯೊಂದು ಸಮಸ್ಯೆಗಳಿಗೂ ಸಂಬಂಧಪಟ್ಟಂತಹ BNSನ ಕಲಮನ್ನು ನಿಮಗೆ ಹೇಳಿ, ಸಂಬಂಧಪಟ್ಟಂತಹ ಇಲಸ್ಟ್ರೇಷನ್ಗಳನ್ನು ನಿಮಗೆ ಹೇಳಿ, ಅದರ ಎಲ್ಲರ ವಿವರಣೆಗಳನ್ನು ನಾನು ಇಲ್ಲಿ ನಿಮಗೆ ಕೊಟ್ಟಿದ್ದೀನಿ. ಸಾಧ್ಯವಾದಷ್ಟರ ಮಟ್ಟಿಗೆ ಅವುಗಳನ್ನು ನೀವು ಮನನ ಮಾಡಿಕೊಂಡು ಈ ಸಮಸ್ಯೆಗಳನ್ನು ನೀವು ಬಿಡಿಸುವ ಪ್ರಯತ್ನ, ಎಲ್ಲ 23 ಸಮಸ್ಯೆಗಳನ್ನು ಬಿಡಿಸುವ ಪ್ರಯತ್ನವನ್ನು ಮಾಡಿದರೆ ನಿಮ್ಗೆ ಆಪ್ಷನ್ನಲ್ಲಿ ಇರ್ತಕ್ಕಂಥ ಆಪ್ಷನ್ನನ್ನು ನೀವು ಗಮನಿಸಿದರೆ ಹೆಚ್ಚಿನ ಪಾಲು ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ನೀವು ಸಮರ್ಥ ಆಗ್ಬೋದು, ಯಶಸ್ವಿ ಆಗ್ಬೋದು ಅಂತ ಹೇಳ್ತಾ, ಮತ್ತೊಮ್ಮೆ ನಿಮ್ಮೆಲ್ಲರಿಗೆ ವಂದಿಸಿ ನಿಮ್ಮ 2ನೇ ಸೆಮಿಸ್ಟರ್ನ ವಿಷಯಗಳ ಚರ್ಚೆಯಲ್ಲಿ ಮತ್ತೆ ನಿಮ್ಮನ್ನು ನಾನು ಭೇಟಿ ಆಗ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ನಮಸ್ಕಾರ. ಥ್ಯಾಂಕ್ ಯು.